ಹಾಯ್ ಫ್ರೆಂಡ್ಸ್, ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಬ್ರದರ್ ಕಾಜಾ ಮಿಷಿನ್ HE800ಗೆ ಅದರಲ್ಲಿ ಡೆನ್ಸಿಟಿ ಸ್ಟಿಚಿಂಗ್ ಬಗ್ಗೆ ಹೇಳ್ಕೊಡೋಕ್ಕೆ ಇಷ್ಟಪಡ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಾಮೆಂಟ್ಸ್ ಮಾಡಿ, ಹೊಸಬರಾಗಿದ್ದರೆ ಬೇಗ ಸಬ್ಸ್ಕ್ರೈಬ್ ಆಗಿ ಕಲಿಯೋರು ಮತ್ತು ತುಂಬ ಯೂಸ್ಫುಲ್ ಆಗುತ್ತೆ. ಕನ್ನಡದಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗೋ ಥರ ಹೇಳ್ಕೊಡ್ತೇನೆ. ಗೊತ್ತಿದ್ದವ್ರಿಗೆ ನನ್ನ ಚಾನಲ್ ಲಿಂಕ ಶೇರ್ ಮಾಡಿ, ಅವ್ರಿಗಾರು ತುಂಬ ಯೂಸ್ಫುಲ್ ಆಗಲಿ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಇದರಲ್ಲಿ 3 ಥರ ಡೆನ್ಸಿಟಿ ಬರುತ್ತೆ. ಯಾವುದಪ್ಪ ಇದು 3 ಥರ ಡೆನ್ಸಿಟಿ ಅನ್ನೋದಾದರೆ, ಸೆಂಟ್ರದೊಂದು, ಎಂಡಿಂಗ್ ಒಂದು, ಈ ಕಡೆ ಸ್ಟಾರ್ಟಿಂಗ್ ಒಂದು, 3 ಥರ ಡೆನ್ಸಿಟಿ ಬರುತ್ತೆ. ಓಕೆನಾ? ಇದು ಏನಕ್ಕೆ ಯೂಸ್ಫುಲ್ ಆಗುತ್ತೆ ಅನ್ನೋದಾದರೆ, ಕೆಲವ್ರು ಹೇಳ್ತಾರೆ ಡೈಯಿಂಗು, ಹೆವಿ ವಾಷಿಂಗ್ ಆಗಿರ್ಬೋದು, ಜೀನ್ಸ್ ಪ್ಯಾಂಟ್ ಆಗಿರ್ಬೋದು, ಹೆವಿ ಡೈಯಿಂಗು ವಾಷಿಂಗ್ ಆಗಿರ್ಬೋದು. ಅವ್ರು ಹೇಳ್ತಾರೆ, ಸರ್ ನಮಗೆ ಟ್ರಿಮ್ಮಿಂಗ್ ಲಾಕ್ ಏನಿದೆ ಇನ್ಸೈಡು ಅದು ಲಾಕ್ ಓಪನ್ ಆಗ್ತಾಯಿದೆ. ಓಕೆ, ಅದಂತ ಇನ್ನು ಕೆಲವ್ರು ಅಂತ, ಸರ್ ಈ ಕಡೆ ಇನ್ನೂ ಲಾಕ್ ನಮಗೆ ದಪ್ಪ ಇದ್ರೆ ಚೆನ್ನಾಗಿತ್ತು, ಕೆಲವು ಬೈಯರ್ ಕಡೆಯಿಂದ ಆ ಥರ ಇರುತ್ತೆ, ಇನ್ನೂ ಲಾಕ್ ಕೊಡಿ ಅಂತ ಹೇಳ್ತಾರೆ. ಅದು ಕೆಲವ್ರಿಗೆ ಗೊತ್ತಿರಲ್ಲ, ಆದರೂ ಅವ್ರಿಗೋಸ್ಕರ ಈ ವಿಡಿಯೋ. ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫಸ್ಟ್ನೇದು 1 by 1 ಹೇಳ್ಕೊಂಡು ಹೋಗ್ತೀನಿ. ಫಸ್ಟ್ನೇದು ನಾನು ಹೇಳೋದು ಸೆಂಟ್ರದ್ದು. ಓಕೆನಾ? ಈ ಥರ ಬಂದಾಗ ಪ್ರೋಗ್ರಾಮ್ ನಂಬರ್ 4 ಪ್ರೋಗ್ರಾಮ್ ಬರುತ್ತೆ. ಸೆಟ್ಟಿಂಗ್ಸ್ದು ಲೈಟು ಪ್ರೋಗ್ರಾಮ್ ಬಂದಾಗ 4ಗೆ ಹೋಗಿ. 4ಅಲ್ಲಿ 350 ಇದೆ. ನೀವು ಇದನ್ನ 325 ಟ್ರೇ ಜಾಸ್ತಿ ಆಗ್ತಾ ಹೋಗುತ್ತೆ. ಕ್ಲಿಯರ್ ತಿಳ್ಕೊಳ್ಳಿ. ಕಮ್ಮಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ಓಕೆನಾ? ನೋಡಿ, ನಾನು ಇವಾಗ 450 ಇಡ್ತೀನಿ. ಎಂಟರ್ ನೋಡ್ಬೋದು. ಈಗ ಕಂಪಲ್ಸರಿ ಅದಕ್ಕೆ ಎಂಟರ್ ಕೊಡಬೇಕು. ಪ್ರೋಗ್ರಾಮ್ಗೆ ಹೋಗ್ತೀನಿ. ಓಕೆನಾ? ಈ ಥರ ಇದೆ. ಇವಾಗ ನಾನು ಅದನ್ನು ಕಮ್ಮಿ ಮಾಡಿ, ನೋಡಿ ಈಗ ಎಷ್ಟಿದೆ, 450 ಇದೆಯಲ್ಲ, 300 ಇಡ್ತೀನಿ. ಎಂಟರ್. ಇವಾಗ ನೋಡಿ, ಇದು ಗ್ಯಾಪ್ ಥರ ಇದೆ, ಇದು ಫುಲ್ ಹತ್ರ ಇದೆ. ಓಕೆನಾ? ಡೆನ್ಸಿಟಿಲಿ ಅದೊಂದು ತಿಳ್ಕೊಳ್ಳಿ. ಕಮ್ಮಿ ಮಾಡಿದ್ರೆ ಜಾಸ್ತಿ ಆಗುತ್ತೆ, ಜಾಸ್ತಿ ಮಾಡಿದ್ರೆ ಕಮ್ಮಿ ಆಗುತ್ತೆ. ನಮಗೆ 350 ರೆಗ್ಯುಲರ್ ಇರೋದು, ಇದನ್ನು 350 ಇರ್ತೀನಿ. ಇವಾಗ ನಿಮಗೆ ಸೆಂಟ್ರದು ಗೊತ್ತಾಗಿದೆ. ಇವಾಗ ಸ್ಟಾರ್ಟಿಂಗ್ ಅಂದರೆ ನಿಮಗೆ ಎಂಡಿಂಗ್ ಟ್ರಿಮ್ಮಿಂಗ್ ಸೈಡು. ಅದರಲ್ಲಿ ಪ್ರೋಗ್ರಾಮ್ ನಂಬರ್ 22. ಇದು ಅಷ್ಟೇ, ಕಮ್ಮಿ ಮಾಡಿದ್ರೆ ಡೆನ್ಸಿಟಿ ಜಾಸ್ತಿ ಆಗುತ್ತೆ, ಪ್ರೋಗ್ರಾಮ್ನ ಜಾಸ್ತಿ ಮಾಡಿದ್ರೆ ಡೆನ್ಸಿಟಿ ಕಮ್ಮಿ ಆಗುತ್ತೆ. ಓಕೆನಾ? ಇದು ನಾನು ಎಷ್ಟಿದೆ, 40 ಇದೆ. ನಾನು ಫುಲ್ಲು ಕಮ್ಮಿ ಇಡ್ತೀನಿ. ನೋಡ್ಬೋದು. ಇವಾಗ ನೋಡಿ ಯಾವ ಥರ ಹೊಡುತ್ತೆ ಅಂತ. 10 ಇಟ್ಟಿದ್ದೀನಿ. 40 ಇತ್ತು, 10 ಇಟ್ಟಿದ್ದೀನಿ. 22 ಅಲ್ಲೇ ನೀಟಾಗಿ ಅಬ್ಸರ್ವ್ ಮಾಡಿ. ಮುಂದೆ ತೊಗೊಡುತ್ತೆ ನೋಡಿ. ಈಗ ನೋಡಿ, ಈ ಕಡೆ ಇಲ್ಲೇ ಹೆಂಗಿದೆ ನೋಡಿ, ಇಲ್ಲೇ ಆ ಥರ ಇದೆ. ಓಕೆನಾ? ಒಂದು ಸ್ವಲ್ಪ ನಾವು ಕಮ್ಮಿನೇ ಬೇಕು. ಅಷ್ಟು ಹೆವಿ ಆಗೋಗುತ್ತೆ, ಗಂಟೆ ಆಗೋಗುತ್ತೆ ಅದು. ಅವಾಗ ನಿಮ್ಮ ಕ್ವಾಲಿಟಿ ತಕ್ಕಾಗಿ ಅದಕ್ಕೆ ಎಷ್ಟು ಬೇಕು. ನಾನು ಮ್ಯಾಕ್ಸಿಮಮ್ ಒಂದು 30 ಮೇಲೆ ಅವರೇಂಜ್, 30, 35, 40. ಓಕೆ, ಆ ಥರ ಇಟ್ಕೊಂಡ್ರೆ ಸ್ಟ್ಯಾಂಡರ್ಡು. ನಿಮಗೆ ಇವಾಗ ಟ್ರಿಮ್ಮಿಂಗ್ ಸೈಡು ಕೂಡ ಪ್ರೋಗ್ರಾಮ್ ನಂಬರ್ ಗೊತ್ತಾಗಿದೆ. ಓಕೆ, ಇವಾಗ ನಮಗೆ ಬೇಕಾಗಿರೋದು ಹಿಂದೆ ಟ್ರಿಮ್ಮಿಂಗ್ ಸೈಡಲ್ಲ, ಅದು ಆಪೋಸಿಟ್ ಸೈಡು. ಓಕೆ, ಅದು ಬಂದು 32 ಅಲ್ಲಿರುತ್ತೆ. ಸೇಮ್ 22 ಅಲ್ಲಿ ಹಿಂಗೆ, 32 ಹಂಗೇ. ಓಕೆನಾ? ಕಮ್ಮಿ ಮಾಡಿದ್ರೆ ಜಾಸ್ತಿ ಆಗುತ್ತೆ. ನೋಡಿ, ಈಗ ಇದು ಒಂದು 15 ಇಡ್ತೀನಿ. ಎಂಟರ್. ಆಮೇಲೆ ಸೆಲೆಕ್ಟ್ ನೋಡಿ. ನೋಡಿ, ಕಾಣ್ತಾ ಇದೆಯಾ? ಈ ಕಡೆ ಕಮ್ಮಿ ಇದೆ,
ಈ ಕಡೆ ಹೆವಿ ದಪ್ಪ ಇದೆ. ಓಕೆನಾ? ನಿಮಗೆ 3 ಥರ ಡೆನ್ಸಿಟಿ ಯಾವ ಥರ ಲಾಕು ಮತ್ತು ಸೆಂಟ್ರ್ ಸ್ಟಿಚ್ ಅಂತ ಹೇಳಿದ್ದೀನಿ. ಅದನ್ನು ನಮಗೆ ಸ್ಟ್ಯಾಂಡರ್ಡ್ ಬಂದು ಹೇಳ್ದಲ್ಲ 30 ಮೇಲೆ 35 30 35 40 ಆ ರೇಂಜ್ ಆ ಥರ ಇಟ್ಕೊಂಡು ಸೆಟ್ ಮಾಡಿ. ಎಲ್ಲದಕ್ಕೂ ಕಂಪಲ್ಸರಿ ಇದರಲ್ಲಿ ಎಂಟರ್ ಕೊಡಲೇಬೇಕು, ಸೇವ್ ಆಗಬೇಕು. ಅಂದರೆ ಇಷ್ಟ ಆಗಿದೆ ಲೈಕ್ ಮಾಡಿ, ಏನೋ ಡೌಟ್ ಇದ್ದರೆ ಕಮೆಂಟ್ಸ್ ಮಾಡಿ. ಓಕೆ.